ನಮಗೆ ಎಲ್ರಿಗೂ ನಮಸ್ಕಾರ. ಇವತ್ತು KR ಪೇಟೆಯ ಕಿಕ್ಕೇರಿ ಹೋಬಳಿ ಪಟ್ಟಣದಲ್ಲಿದ್ದೀವಿ. ಏನೋ ವಿಷಯ ಏನಂತಂದರೆ ನೋಡಿ, ಇವತ್ತು ಕಿಕ್ಕೇರಿ KR ಪೇಟೆ ತಾಲೂಕಿನ 2ನೇ ನಗರ, ಹಾಗೆ ಅತಿ ಹೆಚ್ಚು ನಗರವಾಗಿ ಬೆಳೆದಿದೆ. ಇಲ್ಲಿ ಸರ್ಕಾರಿ ಆಸ್ತಿಪಾಸ್ತಿಗಳು ತುಂಬ ಇದೆ. ಇಲ್ಲಿ ಏನೇನು ಹೋಬಳಿ ಕೇಂದ್ರದಲ್ಲಿ ಏನೇನು ಇರಬೇಕು ಎಲ್ಲ ಕಿಕ್ಕೇರಿ ಪಟ್ಟಣದಲ್ಲಿ ಎಲ್ಲ ಸಮಗ್ರವಾಗಿದೆ. ಇವತ್ತು ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಈ ಕಾಂಪ್ಲೆಕ್ಸು ಏನು ಖಾಸಗಿ ಕಾಂಪ್ಲೆಕ್ಸ್ ಯಾರು ಕಟ್ತಾ ಇದ್ದಾರೆ. ಈಗ ಅಧಿಕಾರಿಗಳ ಕರೆ ಮಾಡಿ ಕೇಳಿದ್ವಿ, ಇದಕ್ಕೂ ನಮಗೂ ಏನು ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಇದು ತಾಲೂಕ್ ಪಂಚಾಯಿತಿ ಜಾಗ. ಇದು ತಾಲೂಕ್ ಪಂಚಾಯಿತಿ ಜಾಗ ಅಂದರೆ ತಾಲೂಕು ಆಡಳಿತಕ್ಕೆ ಸಂಬಂಧಪಡ್ತದೆ. ಅವ್ರಿಗೂ ಇದು ನಮಗೆ ಗಮನದಲ್ಲಿಲ್ಲ, ಈ ಬಿಲ್ಡಿಂಗ್ ಕಟ್ತಾ ಇರೋದಕ್ಕೆ ಅಂತ ಹೇಳ್ತಾರೆ. ಸರ್ಕಾರಿ ಜಾಗದಲ್ಲಿ ಈ ಥರ 2 ಖಾಸಗಿ ಬಿಲ್ಡಿಂಗ್ಗಳ ಕಟ್ತಾ ಇದೆ ಅಂದರೆ ಈ ತಾಲೂಕು ಆಡಳಿತ ಯಾವ ಲೆವೆಲ್ಗೆ ಹೋಗಿದೆ? ಯಾರು ಇದಕ್ಕೆ ಭ್ರಷ್ಟ ಅಧಿಕಾರಿಗಳು ಈ ಥರ ಒಂದು ಖಾಸಗಿ ವ್ಯಕ್ತಿಗಳಿಗೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಅವಕಾಶ ಮಾಡಿದ್ದಾರೆ? ಯಾವ ರೀತಿ ಅಗ್ರಿಮೆಂಟ್ಗಳು ಮಾಡ್ಕೊಂಡಿದ್ದಾರೆ? ಇವತ್ತು ಸರ್ಕಾರಿ ಯೋಜನೆಗಳ ಮಾಡೋದಕ್ಕೇ ಜಾಗ ಇಲ್ಲ ಅಂತ ಸರ್ಕಾರ ಪರದಾಡ್ತಾ ಇದೆ. ಇವತ್ತು ಕಿಕ್ಕೇರಿ ಪಟ್ಟಣದ ರಾಜ್ಯ ಮುಖ್ಯ ಹೆದ್ದಾರಿ ಪಕ್ಕದಲ್ಲಿ ಜಾಗ ಇದೆ. ಈ ಕಡೆ ತಾಲೂಕ್ ಪಂಚಾಯತಿ ವಾಣಿಜ್ಯ ಮಳಿಗಳಿದೆ, ಈ ಕಡೆ ಪ್ರವಾಸಿ ಮಂದಿರ ಮತ್ತು ಸಮುದಾಯ ಭವನ ಇದೆ. ಇಂಥ ಜಾಗದಲ್ಲಿ ಬೆಲೆ ಬಾಳುವಂಥ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಜಾಗದಲ್ಲಿ ಯಾರೋ ಖಾಸಗಿ ವ್ಯಕ್ತಿಗಳಿಗೆ ಅಡ ಇಡುವಂಥ ಕೆಲಸ ತಾಲೂಕು ಆಡಳಿತ ತಾಲೂಕ್ ಪಂಚಾಯಿತಿ ಮಾಡಿದೆ. ಕೂಡಲೇ ಇದು ಯಾರು ಮಾಡ್ತಾ ಇದ್ದಾರೆ ಇದಕ್ಕೆ ಏನು ಸರ್ಕಾರಿ ಯೋಜನೆಗೆ ಈ ಜಾಗವನ್ನು ಉಪಯೋಗಿಸ್ಕೋಬೇಕು. ಈ ಥರ ಏನು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂಥ ಭ್ರಷ್ಟಾಧಿಕಾರಿಗಳ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಬೃಹತ್ ಚಳವಳಿಯನ್ನು ರೂಪಿಸ್ತದೆ. ಜಿಲ್ಲಾ ಕಾರ್ಯನಿರ್ವಾಹಕರಿಗೆ ದೂರುಗಳು ಕೊಡ್ತೀವಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಡ್ತೀವಿ. ಈ ಥರ ಒಂದು ಖಾಸಗಿ ವ್ಯಕ್ತಿಗಳಿಗೆ ಒಂದು ಸರ್ಕಾರದ ಕೋಟ್ಯಾಂತರ ರೂಪಾಯಿ ಜಾಗವನ್ನು ಇವರು ಕೊಡ್ತಾರೆ, ಇವರು ಅಡಮಾನ ಇಡ್ತಾರೆ ಅಂತಂದರೆ ಯಾವ ವ್ಯವಸ್ಥೆ? ಸರ್ಕಾರಿ ಯೋಜನೆಗಳಿಗೆ ಜಾಗ ಇಲ್ಲ, ಆ ವ್ಯವಸ್ಥೆ ಸರ್ಕಾರ ಅಂತೂ ಕೊಡ್ತಾ ಇಲ್ವಂತೆ, ಸರ್ಕಾರದ ಸಂಬಂಧಪಟ್ಟ ಇಲಾಖೆಯವರು ಯಾರು ಕೊಡ್ತಾ ಇಲ್ವಂತೆ. ಅದು ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ, ಯಾರೋ ಖಾಸಗಿಯವರು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಎಷ್ಟು ವರ್ಷ ಅಡಮಾನ ಇಟ್ಟಿದ್ದೀರಿ? ಯಾಕೆ ಇಟ್ಟಿದ್ದೀರಿ? ಸರ್ಕಾರಿ ಯೋಜನೆಗಳಿಗೆ ಜಾಗ ಇಲ್ಲ ಅಂತ ಅನ್ಬೇಕಾದ್ರೆ ಕೋಟ್ಯಾಂತರ ಬೆಲೆ ಬಾಳೋ ಜಾಗ ಯಾರು ಹೇಳೋರು ಕೆಲವು ಈ ತಾಲೂಕು ಆಡಳಿತಕ್ಕೆ ಮಾನ ಮರ್ಯಾದೆ ಏನಾರ ಇದ್ದದ? ಅಲ್ಲಿ ನೋಡಿದ್ರೆ ಪ್ರತಿದಿನ ನಡಿಬಾರ್ದು KR ಪಟ್ಟಣದಲ್ಲಿ ನಡೀತದೆ. ಇಲ್ಲಿ ನೋಡಿದ್ರೆ ಕಿಕ್ಕೇರಿ ಹೋಬಳಿ ಕೇಂದ್ರ ಇವತ್ತು ಗ್ರಾಮೀಣ ಪ್ರದೇಶದಿಂದ ಎಲ್ಲಿ ತುಂಬಿ ತುಳುಕ್ತಾ ಇರುವಂಥ ಕೇಂದ್ರ ಇದು ಕಿಕ್ಕೇರಿ. ಇವರು ರಾಜ್ಯ ಹೆದ್ದಾರಿ ಪಕ್ಕ ಇವತ್ತು ಇರುವಂಥ ಸರ್ಕಾರಿ ಜಾಗದಲ್ಲಿ ಈ ಥರ ಖಾಸಗಿ ವ್ಯಕ್ತಿಗಳು ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಕೊಡ್ತಾರೆ ಅಂತ ಅಂದರೆ ಸರ್ಕಾರ ಕಟ್ಟಲಿ, ಸರ್ಕಾರಿ ಯೋಜನೆಗಳು ಬರಲಿ. ಇವತ್ತು ಸಾರ್ವಜನಿಕರ ಆಸ್ತಿ ಯಾರೋ ಒಬ್ಬನ ಕಪಿ ಮುಷ್ಟಿಗೆ ಹೋಯ್ತದೆ ಅಂದರೆ ಯಾವ ಸರಿ ಇದು? ಕೂಡಲೇ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತ ದೂರುಗಳು ನಾಳೆಯಿಂದ ಸೋಮವಾರದಿಂದನೇ ಕೊಡುವಂಥದ್ದು ಮಾಡ್ತೀವಿ. ಕೂಡಲೇ ಇದು ಯಾರ ಮೇಲೆ ಏನಿದೆ ಮಾಡಿದ್ದಾರೆ, ಅವ್ರು ಯಾವ ರೀತಿ ಅಗ್ರಿಮೆಂಟ್ ಮಾಡಿದ್ರೆ ಅಗ್ರಿಮೆಂಟ್ ಏನಾದ್ರು ರದ್ದು ಮಾಡಿ ಅವ್ರ ಮೇಲೆ ಇವತ್ತು ಏನು ಖಾಸಗಿ ವ್ಯಕ್ತಿಗಳು ಬಿಲ್ಡಿಂಗ್ ಇರ್ತಾರೆ ಅವ್ರ ಮೇಲೆ ಕಾನೂನು ಕ್ರಮ ಕೇಳಬೇಕು. ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನೇ ಇವತ್ತು ಮೇಲಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಇವತ್ತು ಸಾರ್ವಜನಿಕರ ಆಸ್ತಿ ಉಳಿಬೇಕು ಅಂತೇಳಿ ಕೇಳ್ಕೊತೀನಿ. ವೇಣು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧೀಶರು, ಮಂಡ್ಯ.